ಇದು ಎಕ್ಸ್ಪೆಕ್ಟೆಡ್ ದಿ ಅನ್ಎಕ್ಸ್ಪೆಕ್ಟೆಡ್. ರಜತ್ ಚೈತ್ರ ಮಾತು ಕೇಳಿ ತುಳು ಹುಡುಗಿ ಕಣ್ಣೀರು. ಅದೊಂದೇ ಪ್ರಾಬ್ಲಮ್, ತುಂಬಾ ಕನ್ಫ್ಯೂಸ್ಡ್ ಆಗಿರ್ತಿದ್ದೆ ನೋಡ್ರಿ. ಅವಳು ಹೋಗೋವಾಗ ಮನೆಯಿಂದ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರಿತ್ತು ನೋಡ್ರಿ. ಅವನ ಬಗ್ಗೆ ಅವ್ನು ಮಾತಾಡ್ಸ್ಲೂ ಇಲ್ಲ. ಅವನು ಧ್ರುವಂತ್ಗೆ ಆಟ, ರಕ್ಷಿತಾಗೆ ಪ್ರಾಣ ಸಂಕಟ. ಬಿಬಿಕೆಯಲ್ಲಿ ಮಹಾ ತಿರುವು, ಸೀಕ್ರೆಟ್ ರೂಮ್ ಓಪನ್. ಈಗ ನನ್ನ ಬಗ್ಗೆ ನಿನ್ನ ಬಗ್ಗೆ ಏನೆಲ್ಲ ಮಾತಾಡ್ತಾರೆ ಎಲ್ಲೆಲ್ಲಿ ಗೊತ್ತಾಗುತ್ತೆ. ಅಯ್ಯೋ ದೇವರೇ, ಒಂದೇ ರೂಮಲ್ಲಿ ನಿಮ್ಮ ಜೊತೆ ಹೇಗಿರೋದು ಎಂದ ರಕ್ಷಿತಾ ಶೆಟ್ಟಿ. ಅಂತವ್ರೆ ನಿನ್ನ ನಿಮ್ದು ಇಡೀ ಮನೇಲಿ ನಿಮ್ದು ಆನ್ ದ ಸ್ಪಾಟ್ ನಾಟಕಗಳನ್ನ ನಾನು ನೋಡ್ಕೊಂಡೇ ಬಂದಿರೋದು. ಅಯ್ಯೋ ದೇವರೇ, ಒಂದೇ ರೂಮಲ್ಲಿ ನಿಮ್ಮ ಜೊತೆಗೆ ಹೇಗೆ ಇರುವುದು. ಬಿಗ್ ಬಾಸ್ ಸೀಸನ್ 100ರ ಕಿಚ್ಚು ದಿನೇ ದಿನೇ ಹೆಚ್ಚುತ್ತಿದ್ದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಿದ್ದಾರೆ. ಈ ಸೀಸನ್ ಅಂತೂ ಎಲ್ಲಾ ಹಂತಗಳನ್ನು ದಾಟಿ ಯಶಸ್ವಿಯಾಗಿ ಮುನ್ನುಗ್ಗಲು ಇದೇ ಕಾರಣವಿರಬಹುದು. ಎಂಟರ್ಟೈನ್ಮೆಂಟ್ಗೆ ಕೊರತೆ ಇರಬಾರದು ಎಂದು ಈ ಮಧ್ಯೆ ವಿಲನ್ ಬಂದು ಮನೆಯ ಸ್ಪರ್ಧಿಗಳಿಗೆ ಒಂದಷ್ಟು ಕ್ವಾಟ್ಲೆ ನೀಡಿದ್ರು. ವಿಲನ್ ನಂತರ ಇದೀಗ ಬಿಗ್ ಬಾಸ್ ತಮ್ಮ ಸರದಿ ಎಂಬಂತೆ ಸ್ಪರ್ಧಿಗಳಿಬ್ಬರನ್ನ ಎಲಿಮಿನೇಟ್ ಮಾಡಲಾಗಿದೆ ಎಂದು ತಿಳಿಸಿ ಅವರನ್ನ ಸೀಕ್ರೆಟ್ ರೂಮ್ನಲ್ಲಿ ಕೂರಿಸಿದ್ದಾರೆ. ಭಾನುವಾರದ ಎಪಿಸೋಡ್ನ ಕೊನೆಯಲ್ಲಿ ಕಿಚ್ಚ ಸುದೀಪ್ ಹೇಳಿದ ಹಾಗೆ ಬಿಗ್ ಬಾಸ್ ಯಾರನ್ನ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ, ತಲೆಗೆ ಹುಳ ಬಿಡ್ತಾನೆ ಇರ್ತಾರೆ. ನಿರ್ಧಾರ ಒಬ್ಬರನ್ನ ಕ್ಯಾಪ್ಟನ್ ಮಾಡಿದ್ರೆ ರಘು ಅವ್ರನ್ನ ಮತ್ತೆ ಧನುಷ್ ಅವ್ರನ್ನ ಕ್ಯಾಪ್ಟನ್ಸಿ ರೇಸ್ ಇಂದ ಬ್ಲಾಕ್ ಮಾಡ್ತೀನಿ. ಅವರಿಬ್ರು ಕ್ಯಾಪ್ಟನ್ ಆಗೋರು ಅಂತ ಇನ್ನೊಂದು ಸತ್ಯ ಆಗಬಾರ್ದು. ನಾನು ಅದು ಸತ್ಯ ಆಗ್ತೀನಿ. ಎಸ್, ಭಾನುವಾರದ ಎಪಿಸೋಡ್ನಲ್ಲಿ ಡಬಲ್ ಎಲಿಮಿನೇಷನ್ ಹೆಸರಿನಲ್ಲಿ ಧ್ರುವಂತ್ ಹಾಗೂ ರಕ್ಷಿತಾಳನ್ನ ಮನೆಯಿಂದ ಈಚೆಗೆ ಕಳುಹಿಸಲಾಯಿತು. ಅಬ್ಬಾ, ಧ್ರುವಂತ್ ಹೋದ ಅಂತ ಕೆಲವರು ಸಂಭ್ರಮಿಸಿದ್ರೆ, ಇನ್ನೂ ಕೆಲವರು ಪಾಪ ರಕ್ಷಿತಾ ಇಲ್ಲದೆ ಮನೆ ಬಿಕೋ ಎನ್ನುತ್ತಿದೆ ಅಂತ ಮರುಗಿದ್ದಾರೆ. ಆದರೆ ಈ ಎರಡು ಗುಂಪುಗಳ ಲೆಕ್ಕಾಚಾರವನ್ನ ತಲೆ ಕೆಳಗಾಗಿಸಿರುವ ಬಿಗ್ ಬಾಸ್ ಅವರಿಬ್ಬರನ್ನ ಸೀಕ್ರೆಟ್ ರೂಮ್ನಲ್ಲಿ ಇಟ್ಟು ಮನೆಯವರ ಆಟ ನೋಡಲು ಬಿಟ್ಟಿದ್ದಾರೆ. ಈಗ ನನ್ನ ಬಗ್ಗೆ ನಿನ್ನ ಬಗ್ಗೆ ಏನೆಲ್ಲ ಮಾತಾಡ್ತಾರೆ ಎಲ್ಲೆಲ್ಲಿ ಗೊತ್ತಾಗುತ್ತೆ. ಅದೊಂದೇ ಪ್ರಾಬ್ಲಮ್, ತುಂಬಾ ಕನ್ಫ್ಯೂಸ್ಡ್ ಆಗಿರ್ತಿದ್ದೆ ನೋಡ್ರಿ. ಅವಳು ಹೋಗೋವಾಗ ಮನೆಯಿಂದ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರಿತ್ತು ನೋಡ್ರಿ. ಅವನ ಬಗ್ಗೆ ಅವ್ನು ಮಾತಾಡ್ಸ್ಲೂ ಇಲ್ಲ. ಅವನು ಹೌದು, ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿರುವ ಇಂದಿನ ಪ್ರೋಮೋದಲ್ಲಿ ಒಂದೆಡೆ ಮನೆ ಮಂದಿ ಧ್ರುವಂತ್ ಹಾಗೂ ರಕ್ಷಿತಾ ಅವರು ಔಟ್ ಆಗಿದ್ದಾರೆ ಎಂದು ಭಾವಿಸಿದ್ದಾರೆ. ಹೀಗಾಗಿ ಅವರೆಲ್ಲರೂ ಹಿಂದೆ ಮಾತನಾಡಿರೋದು ಧ್ರುವಂತ್ ಹಾಗೂ ರಕ್ಷಿತಾ ಮುಂದೆ ವಿಡಿಯೋ ಪ್ಲೇ ಆಗಿದೆ. ಆಗ ರಕ್ಷಿತಾಗೆ ಧ್ರುವಂತ್, ಈಗ ನನ್ನ ಬಗ್ಗೆ ನಿನ್ನ ಬಗ್ಗೆ ಏನೆಲ್ಲ ಮಾತಾಡ್ತಾರೆ ಇಲ್ಲಿ ಗೊತ್ತಾಗುತ್ತೆ ನೋಡು ಎಂದಿದ್ದಾರೆ. ಮನೆಯ ಒಳಗೆ ಚೈತ್ರ ಅವರು ರಾಶಿಕಾ ಬಳಿ ರಕ್ಷಿತಾದು ಒಂದೇ ಸಮಸ್ಯೆ ಅಂದ್ರೆ ತುಂಬಾ ಕನ್ಫ್ಯೂಸ್ ಆಗಿರ್ತಾ ಇದ್ಲು ಎಂದಿದ್ದಾರೆ. ಇನ್ನು ರಜತ್, ರಕ್ಷಿತಾ ಮನೆಯಿಂದ ಹೊರಗೆ ಹೋಗುವಾಗ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರಿತ್ತು, ಧ್ರುವಂತ್ಗೆ ಯಾರೊಬ್ಬರು ಮಾತನಾಡಿಸಲಿಲ್ಲ ಎಂದಿದ್ದಾರೆ. ಈ ವೇಳೆ ರಕ್ಷಿತಾ, ಧ್ರುವಂತ್ಗೆ ನನ್ನ ಜನ ನನ್ನನ್ನ ಬಿಟ್ಟು ಕೊಡ್ಲಿಲ್ಲ ಎಂದಿದ್ದಾರೆ. ಆಗ ಧ್ರುವಂತ್ ಮನೆಯಲ್ಲಿ ನಿನ್ನ ಆನ್ ದಿ ಸ್ಪಾಟ್ ಡ್ರಾಮಾಗಳನ್ನ ನಾನು ನೋಡಿಕೊಂಡೇ ಬಂದಿದ್ದೇನೆ ಅಂತ ಚಪ್ಪಾಳೆ ತಟ್ತಾರೆ. ಪ್ರತಿಯಾಗಿ ರಕ್ಷಿತಾ, ಅಯ್ಯೋ ದೇವ್ರೆ, ಒಂದೇ ರೂಮಲ್ಲಿ ನಿಮ್ ಜೊತೆ ಹೇಗಿರೋದು ಅಂತ ತಲೆ ಮೇಲೆ ಕೈ ಇಟ್ಕೊಂಡಿದ್ದಾರೆ. ಇದು ತನ್ನ ಪರಾಕ್ರಮ ಎಂಬಂತೆ ಧ್ರುವಂತ್ ಜೋರಾದ ನಗು ಬೀರಿದ್ದಾರೆ. ಅದೊಂದೇ ಪ್ರಾಬ್ಲಮ್, ತುಂಬಾ ಕನ್ಫ್ಯೂಸ್ಡ್ ಆಗಿರ್ತಿದ್ದೆ ನೋಡ್ರಿ. ಅವಳು ಹೋಗೋವಾಗ ಮನೆಯಿಂದ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರಿತ್ತು ನೋಡ್ರಿ. ಅವನ ಬಗ್ಗೆ ಅವ್ನು ಮಾತಾಡ್ಸ್ಲೂ ಇಲ್ಲ. ಅವನು ಅಂತವ್ರೆ ನಿನ್ನ ನಿಮ್ದು ಇಡೀ ಮನೇಲಿ ನಿಮ್ದು ಆನ್ ದ ಸ್ಪಾಟ್ ನಾಟಕಗಳನ್ನ ನಾನು ನೋಡ್ಕೊಂಡೇ ಬಂದಿರೋದು. ಅಯ್ಯೋ ದೇವರೇ, ಒಂದೇ ರೂಮಲ್ಲಿ ನಿಮ್ಮ ಜೊತೆಗೆ ಹೇಗೆ ಇರುವುದು. ಇನ್ನು ಇವರಿಬ್ಬರನ್ನ ಸೀಕ್ರೆಟ್ ರೂಮ್ನಲ್ಲಿ ವಾಸ್ತವ್ಯ ಹೂಡಿಸಿರುವ ಬಿಗ್ ಬಾಸ್ ಇಬ್ಬರನ್ನು ಮತ್ತೆ ಮನೆ ಒಳಗೆ ಕಳಿಸ್ತಾರಾ, ಇಲ್ಲ ಒಬ್ಬರಿಗೆ ಮಾತ್ರ ಮನೆ ಒಳಗೆ ಎಂಟ್ರಿ ಸಿಗುತ್ತಾ, ಇಲ್ಲ ಇನ್ನೂ ಸ್ವಲ್ಪ ಟ್ವಿಸ್ಟ್ ಇರ್ಲಿ ಅಂತ ಇಬ್ಬರನ್ನೂ ಮನೆಯಿಂದ ಆಚೆ ಕಳಿಸ್ತಾರಾ ಅಂತ ತಿಳ್ಕೋಬೇಕಾದ್ರೆ ಎಪಿಸೋಡ್ನಂತೂ ಮಿಸ್ ಮಾಡದೆ ನೋಡ್ಬೇಕಾಗಿದೆ. ಈಗ ನನ್ನ ಬಗ್ಗೆ ನಿನ್ನ ಬಗ್ಗೆ ಏನೆಲ್ಲ ಮಾತಾಡ್ತಾರೆ ಎಲ್ಲೆಲ್ಲಿ ಗೊತ್ತಾಗುತ್ತೆ. ಅದೊಂದೇ ಪ್ರಾಬ್ಲಮ್, ತುಂಬಾ ಕನ್ಫ್ಯೂಸ್ಡ್ ಆಗಿರ್ತಿದ್ದೆ ನೋಡ್ರಿ. ಅವಳು ಹೋಗೋವಾಗ ಮನೆಯಿಂದ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರಿತ್ತು ನೋಡ್ರಿ. ಅವನ ಬಗ್ಗೆ ಅವ್ನು ಮಾತಾಡ್ಸ್ಲೂ ಇಲ್ಲ. ಅವನು ಅಂತವ್ರೆ ನಿನ್ನ ನಿಮ್ದು ಇಡೀ ಮನೇಲಿ ನಿಮ್ದು ಆನ್ ದ ಸ್ಪಾಟ್ ನಾಟಕಗಳನ್ನ ನಾನು ನೋಡ್ಕೊಂಡೇ ಬಂದಿರೋದು. ಅಯ್ಯೋ ದೇವರೇ, ಒಂದೇ ರೂಮಲ್ಲಿ ನಿಮ್ಮ ಜೊತೆಗೆ ಹೇಗೆ ಇರುವುದು. ಎಂಟರ್ಟೈನ್ಮೆಂಟ್ ಬ್ಯೂರೋ, ಜನಶಕ್ತಿ ನ್ಯೂಸ್, ಬೆಂಗಳೂರು.